ಬಾವಿ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ ನನ್ನ ಕೈ ಎಂತಾಯ್ತಂತ ನೋಡಿ. ಬಾವಿಗೆ ಇಳಿದು ಬಾವಿಯೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಕಸ ಎಲ್ಲ ಬೀಳ್ಬಾರ್ದಂತ ಫುಲ್ಲು ಬಾವಿಯನ್ನು ಕವರ್ ಮಾಡಿ ಸಹ ಆಯ್ತು. ಒಂದು ದಿನಕ್ಕೇನೆ ಬಾವಿಯಲ್ಲಿ ಒಂದು ಕೊಡಪಾನ ಮುರ್ಕುವಷ್ಟು ನೀರಾಗಿ ಹಾಗೆ ಬಾವಿ ಕ್ಲೀನ್ ಮಾಡ್ಲಿಕ್ಕೆ ಹೋಗಿ ಕೈಯಲ್ಲಿ ಗುಲ್ಲೆಲ್ಲ ಬಂದು ಚೋಲಿ ಎಲ್ಲ ಜಾರಿ ಹೋಗಿತ್ತು. ಮತ್ತೆ ನಮ್ಮ ತೋಟದಲ್ಲಿ ಕರಿಮೆಣಸು ಕೊಯ್ಲಿಕ್ಕಿತ್ತು. ಕಳೆದ ವರ್ಷ ಸಿಕ್ಕಿದಷ್ಟು ಈ ವರ್ಷ ಸಿಕ್ಕೇ ಇಲ್ಲ, ಯಾಕಂದ್ರೆ ಎಲ್ಲ ರೋಗಕ್ಕೆ ಬಲ್ಲಿ ಸತ್ತು ಹೋಗಿದೆ. ಅರ್ಧ ದಿನದ ಕೆಲ್ಸಕ್ಕೆ ಜನ ಎಲ್ಲ ಯಾಕೆ ಕರೆಯುವುದಂತ ನಾನೇ ಹತ್ತಿ ಎಲ್ಲ ಕೊಯ್ದು ಮುಗಿಸಿ ಮಧ್ಯಾಹ್ನ ಈ ಉರಿ ಬಿಸಿಲಿಗೆ ಯಾರಾದ್ರೂ ವಾಕಿಂಗ್ ಹೋಗ್ತಾರ. ನಾನು ನನ್ನ ಅಮ್ಮನ ಜೊತೆ ವಾಕಿಂಗ್ ಅಂತ ಸುಳ್ಳು ಹೇಳಿ ಹೋದದ್ದು ಲಾಟ್ರಿ ಟಿಕೆಟ್ ತರ್ಲಿಕ್ಕೆ ಆಯ್ತಾ. ನೆಕ್ಸ್ಟ್ ಬರುವ ಯುಗಾದಿಗೆ 10 ಕೋಟಿದು ಪ್ರೈಸ್ ಉಂಟಾಯ್ತಾ. ನಂಗೆ ಬಿದ್ರೆ ನಿಮಗೆ ಬಿರಿಯಾನಿ ಮಾತ್ರ ಫಿಕ್ಸ್. ಮತ್ತೆ ಮನೆಗೆ ಬಾಯ್ ಬಾಯ್ ಹೇಳಿ ಸುಳ್ಯ ಬಸ್ ಸ್ಟ್ಯಾಂಡಿಗೆ ಹೋಗಿ ನಾನು ಹೋಗ್ಬೇಕಿದ್ದ ಬಸ್ಸು ಹತ್ತಿ ಬೇಜಾರಲ್ಲಿ ಕೂತ್ಕೊಂಡು ಗಂಟೆ 10:30 ಆಗುವಾಗ ಕೆಂಗೇರಿ ತಲುಪಿದೆ. ನನ್ನ ರೂಮಿಗೆ ಹೋಗುವಾಗ ಯಾರೋ ಸಾಂಗ್ ಹೇಳುವುದು ಕೇಳ್ತಾ ಇತ್ತು. ನೋಡಿದ್ರೆ ಯಾರು ನನ್ನ ಫ್ರೆಂಡ್ ನಿದ್ದೆ ಬಂದಿಲ್ಲ ಅಂತ ಜಾಗರಣೆ ಮಾಡ್ತೀನಿ. ಮನೆಯಿಂದ ಬರುವಾಗ ನನ್ನ ಅಮ್ಮ ನೀರ್ ದೋಸೆ ಮತ್ತು ಸುಕ್ಕ ಕಟ್ಟಿದ್ದು, ಅದನ್ನು ಗಟ್ಟಿ ತಿಂದು ನಿದ್ದೆ ಮಾಡಿದೆ. ಮತ್ತೆ ಸಿಗುವ ಆಯ್ತಾ.